Good morning to all. Welcome to Karnataka LMS e-content. I am Nagavini, Assistant Professor of English, the Department of Collegiate and Technical Education. In today's class, I am going to explain Chapter 3 from the novel Hard Times, written by Charles Dickens, prescribed by the University of Mysore to the second year BA Optional English 4th semester CBCS course 2020-21. The title of the paper is Victorian Fiction. Chapter 3. Here we come to know about the way of the children of Mr. Gradgrind have been brought up. ಮಿಸ್ಟರ್ ಗ್ರಾಡ್ಗ್ರಿಂಡ್ ಅವರು ಮಕ್ಕಳನ್ನು ಹೇಗೆ ಬೆಳೆಸಿದ್ದಾರೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಮೊದಲನೇ ಚಾಪ್ಟ್ರಲ್ಲಿ ನಾವು ತಿಳ್ಕೊಂಡಿದ್ವಿ, ದ ಎಂಫಸಿಸ್ ವಾಸ್ ಲೇಯ್ಡ್ ಮಚ್, ನಾಟ್ ಓನ್ಲಿ ಮಚ್, completely on facts in his school. That was known as model school, and his children were known as model children. And here let us know what happens in this chapter. Mr. Gradgrind walks homeward from the school. ಸ್ಕೂಲ್ನಲ್ಲಿ ಒಂದು ಉಪನ್ಯಾಸವನ್ನು ನೀಡಿ ಅವರು ಮನೆಗೆ ಹೊರಡ್ತಾರೆ. ಇನ್ ಎ ಸ್ಟೇಟ್ ಆಫ್ ಕನ್ಸಿಡರೇಬಲ್ ಸ್ಯಾಟಿಸ್ಫ್ಯಾಕ್ಷನ್. ಅವರಿಗೆ ತೃಪ್ತಿಯಾಗಿದೆ ಅದರಿಂದ ಕೆಲಸದಲ್ಲಿ. ಇಟ್ ಈಸ್ ಇಸ್ ಮಾಡೆಲ್ ಸ್ಕೂಲ್. ಅವ್ರ ಶಾಲೆಗೆ ಅವರು ಮಾಡೆಲ್ ಸ್ಕೂಲ್ ಅಂತಲೇ ಕರಿತಾರೆ, ಮಾದರಿ ಶಾಲೆ. ಹಿ ಇಂಟೆಂಡ್ಸ್ ಎವ್ರಿ ಚೈಲ್ಡ್ ಇನ್ ಇಟ್ ಟು ಬಿ ಎ ಮಾಡೆಲ್. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಮಾಡೆಲ್ ಚೈಲ್ಡ್ ಆಗೇ ಬೆಳಿಬೇಕು. ಜಸ್ಟ್ ಆಸ್ 5 Gradgrinds are all models. Who are the models to the school children? The 5 Gradgrinds. 5 ಜನ ಮಕ್ಕಳು. ಇವರಿಗೆ 5 ಜನ ಮಕ್ಕಳನ್ನ ಮಾಡೆಲ್ ಚಿಲ್ಡ್ರನ್ ಅಂತಲೇ ಪರಿಗಣಿಸಿದ್ದಾರೆ. From the early years, the Gradgrind children had been lectured at and coached like little hares. ಚಿಕ್ಕದ್ರಿಂದ ಹುಟ್ಟಿದಾಗಿಂದ ಆ ಮಕ್ಕಳಿಗೆ ಯಾವಾಗಲೂ ಉಪನ್ಯಾಸ ಮನೆಯಲ್ಲಿ ಕೋರ್ಸ್ಡ್. ಅವ್ರನ್ನ ತುಂಬ ಚೆನ್ನಾಗಿ ಒಂದು ಕೋರ್ಸ್ಡು, ಒಂದು ನಿಗದಿತವಾದಂಥ ಚೌಕಟ್ಟಿನೊಳಗಡೆ ಅವ್ರನ್ನ ಪಳಗಿಸ್ಬಿಟ್ಟಿದ್ದಾರೆ. ಲೈಕ್ ಲಿಟಲ್ ಹೇರ್ಸ್, ಸಣ್ಣ ಮೊಲಗಳಂತೆ ಟ್ರೈನ್ಡ್, ತರಬೇತಿ ನೀಡಿದ್ದಾರೆ. ದೇ ಹ್ಯಾಡ್ ಸ್ಪೆಂಟ್ ಆಲ್ಮೋಸ್ಟ್ ಆಲ್ ಆಫ್ ದರ್ ಟೈಮ್ ಇನ್ ದ ಲೆಕ್ಚರ್ ರೂಮ್. ಮಕ್ಕಳು ಸಾಮಾನ್ಯವಾಗಿ ಆಟದ ಮೈದಾನದಲ್ಲಿ ಕಳೀಬೇಕು ಹೆಚ್ಚು ಸಮಯನ, ಆದರೆ ಅವರು ಹೆಚ್ಚು ಲೆಕ್ಚರ್ ರೂಮಲ್ಲೇ ಕಳೆದಿದ್ದಾರೆ. ದ ಫಸ್ಟ್ ಆಬ್ಜೆಕ್ಟ್ with which they had an association or had a remembrance was a large black board with a dry auger chalking ghastly white figures on it. ಆ ಮಕ್ಕಳಿಗೆ ಮೊದಲನೇ ಆಬ್ಜೆಕ್ಟ್ ನೋಡಿದ ತಮ್ಮ ಜೀವನದಲ್ಲಿ ಆಟದ ಸಾಮಾನಲ್ಲ, ನಾಟ್ ದ ಟಾಯ್ಸ್, ಬಟ್ ದ ಬ್ಲ್ಯಾಕ್ ಬೋರ್ಡ್ ವಿತ್ ಡ್ರೈ ಆಗರ್ ಚಾಕಿಂಗ್ ಘಾಸ್ಟ್ಲಿ ವೈಟ್ ಫಿಗರ್ಸ್ ಆನ್ ಇಟ್. ಅದ್ರ ಮೇಲೆ ಬಿಳಿ ಬಣ್ಣದ ಚಾಕ್ ಪೀಸಲ್ಲಿ ಬರೆದಿರ್ತಕ್ಕಂಥ ಘಾಸ್ಟ್ಲಿ ಲುಕಿಂಗ್ ವೈಟ್ ಫಿಗರ್ಸ್ ನೋಡಿಕೊಂಡು ಬೆಳೆದಿದ್ದಾರೆ ಅವರು. ದೇರ್ ಚೈಲ್ಡ್ಹುಡ್ ವಾಸ್ ಕ್ಯಾಪ್ಟಿವೇಟೆಡ್ ಆ್ಯಂಡ್ ಡ್ರ್ಯಾಗ್ಡ್ ಇಟ್ ಇನ್ ಟು ದ ಲೆಕ್ಚರ್ ಹಾಲ್. ಅವರ ಬಾಲ್ಯ ಇಟ್ ವಾಸ್ ಕ್ಯಾಪ್ಟಿವೇಟೆಡ್, ಬಂಧಿಸಲ್ಪಟ್ಬಿಟ್ಟಿತ್ತು. ಎಲ್ಲಿಗೆ? ಆ್ಯಂಡ್ ಡ್ರ್ಯಾಗ್ಡ್ ಇನ್ ಟು ದ ಲೆಕ್ಚರ್ ಹಾಲ್ ಟು ಬಿ ಟಾಟ್ ಗ್ಲೂಮಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಆ ಚಿಕ್ಕ ವಯಸ್ಸಿನಲ್ಲಿ ದೇರ್ ಚೈಲ್ಡ್ಹುಡ್ ವಾಸ್ ಕ್ಯಾಪ್ಟಿವೇಟೆಡ್, ಬಂಧಿಸಲ್ಪಡ್ತು. ಎಲ್ಲಿ? ಇನ್ ದ ಲೆಕ್ಚರ್ ಹಾಲ್ ಟು ಲರ್ನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. The Gradgrind children had never seen a face in the moon. ಚಂದ್ರನ ನೋಡಿಲ್ಲ ಅವರು. Learned silly jingle ಇದೆಯಲ್ಲ, twinkle twinkle little star, how I wonder what you are, never known wonder on the subject. ಆ ರೀತಿಯ ವಂಡರ್ ಫ್ಯಾಕ್ಟ್ಸ್ ತಿಳ್ಕೊಂಡಿದ್ದಾರೆ, ವಾಟ್ಸ್ ಮೂನ್, ವಾಟ್ಸ್ ಸ್ಟಾರ್ ಅಂತ, ಬಟ್ ನಾಟ್ ಫ್ರಮ್ ಅನದರ್ ಆಸ್ಪೆಕ್ಟ್ ಆಫ್ ಇಮ್ಯಾಜಿನೇಷನ್. ವಂಡರ್, ಎಷ್ಟು ಅದ್ಭುತ ಅನ್ನುವಂಥ ಕಲ್ಪನೆಯ ದೃಷ್ಟಿಯಿಂದ ಅವ್ರು ಯಾವತ್ತೂ ಅವುಗಳನ್ನ ನೋಡಿಲ್ಲ. ಅಟ್ 5 years old they dissected the great bear like Professor Owen and drove Charles Vane like a locomotive engine driver. They had never associated a cow in a field, but had only been introduced to a cow as a gram. ಅವರು ಫೀಲ್ಡಲ್ಲಿ, ಮೈದಾನದಲ್ಲಿ ಹಸುಗಳು ನೋಡೋದನ್ನು, ಮೇಯೋದನ್ನು ಅವ್ರು ಯಾವತ್ತೂ ನೋಡಿಲ್ಲ. ಅವರು ದೇ ಆರ್ ಇಂಟ್ರಡ್ಯೂಸ್ ಟು ಕೌ ಆಸ್ ಎ ಗ್ರಾಮಿನೋವರಸ್ ruminating quadruped with several stomachs. I quote and unquote. To his matter of fact home, which was called Stone Lodge. ತನ್ನ ಈ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಮನೆಗೆ ಆತ ಇಟ್ಟಿರ್ತಕ್ಕಂಥ ಹೆಸರು ಸ್ಟೋನ್ ಲಾಡ್ಜ್ ಅಂತ. ಮಿಸ್ಟರ್ ಗ್ರಾಡ್ಗ್ರಿನ್ ಡೈರೆಕ್ಟ್ಸ್ ಹಿಸ್ ಸ್ಟೆಪ್ಸ್.
ಈಗ ಆ ಕಡೆಗೆ ತನ್ನ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ. He had virtually retired from the wholesale hardware trade before he built ಸ್ಟೋನ್ ಲಾಡ್ಜ್ ಕಟ್ಟೋದಕ್ಕೆ ಮುಂಚೆ ಅವ್ರು ರಿಟೈರ್ ಆದಮೇಲೆ ಈ ಮನೆ ಕಟ್ಟಿದ್ದಾರೆ. ಆ ಬಿಸ್ನೆಸ್ಸಿಂದ ರಿಟೈರ್ ಆದಮೇಲೆ ಈಸ್ ನಾವು ಒಳ್ಳೆ ಹಣ ಮಾಡಿದ್ದಾರೆ, ಶ್ರೀಮಂತ ಆಗಿದ್ದಾರೆ. ಹಿ ಈಸ್ ನಾವು ಲುಕಿಂಗ್ ಅಬೌಟ್ ಫಾರ್ ಎ ಸೂಟಬಲ್ ಆಪರ್ಚುನಿಟಿ ಆಫ್ ಮೇಕಿಂಗ್ ಅನ್ ಅರ್ಥಮೆಟಿಕಲ್ ಫಿಗರ್ ಇನ್ ಪಾರ್ಲಿಮೆಂಟ್. ಈಗ ಪಾರ್ಲಿಮೆಂಟಲ್ಲಿ ಒಂದು ಅರ್ಥಮೆಟಿಕಲ್ ಫಿಗರ್ ಒಂದು ಕೆಲಸಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಸೇರಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಆಡಳಿತದಲ್ಲಿ ಭಾಗಿಯಾಗಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಟೋನ್ ಲಾಡ್ಜ್ ಈಸ್ ಸಿಚುಯೇಟೆಡ್ ಆನ್ ಎ ಮೋರ್ ವಿತ್ ಎ ಮೈಲ್ ಆರ್ ಟೂ ಆಫ್ ಎ ಗ್ರೇಟ್ ಟೌನ್ ಕಾಲ್ಡ್ ಕೋಕ್ಟೌನ್ ಒಳಗಡೆ ಇಲ್ಲ, ಇಟ್ ಈಸ್ ಅವೇ ಫ್ರಮ್ ಎ ಮೈಲ್ ಆರ್ ವಿತಿನ್ ಎ ಮೈಲ್ ಆನ್ ಎ ಮೋರ್ ಅನ್ನೋದು ಒಂದು ವಿಶಾಲವಾದ ಮೈದಾನದಲ್ಲಿ ಇದೆ. ಆ್ಯಂಡ್ ಇಟ್ಸ್ ಎ ವೆರಿ ರೆಗ್ಯುಲರ್ ಫೀಚರ್ ಆನ್ ದ ಫೇಸ್ ಆಫ್ ದ ಕಂಟ್ರಿ. ಯಾರಾದರೂ ಹೊಸಬ್ರು ಎಂಟ್ರಿ ಆದಾಗ ಇಟ್ ಈಸ್ ವಿಸಿಬಲ್, ದಟ್ಸ್ ದ ರೆಗ್ಯುಲರ್ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತೀವಲ್ಲ, ಅದು ಒಂದು ರೆಗ್ಯುಲರ್ ಫೀಚರ್ ಅದಲ್ಲಿ ಆ ಊರಿನಲ್ಲಿ. ಎ ಗ್ರೇಟ್ ಸ್ಕ್ವೇರ್ ಹೌಸ್, ಅವರು ಕೂಡ ಸ್ಕ್ವೇರ್ ಇದ್ದಾರೆ, ಅವ್ರ ಬಟ್ಟೆ ಕಾಲು ಎಲ್ಲ ಸ್ಕ್ವೇರ್ ಅಂತ ನಾವು ಫಸ್ಟ್ ಚಾಪ್ಟರ್ ತಿಳ್ಕೊಂಡಿದ್ವಿ. ಹೌಸ್ ಈಸ್ ಆಲ್ಸೋ ಸ್ಕ್ವೇರ್ ವಿತ್ ಎ ಹೆವಿ ಪೋರ್ಟಿಕೋ darkening the principal windows as its master's heavy brows overshadows his eyes. It's a calculated, cast-up, balanced, proved house. ಈ ಮನೆಯ ಬಗೆಗೇ 2 ಪುಟದ ವಿವರಣೆ ಇದೆ, ನೀವು ಓದ್ಕೊಳ್ಳಿ ಆ ಮನೆಯನ್ನು ಅವ್ರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಟ್ಟಿದ್ದಾರೆ ಅಂತ. ಇಟ್ಸ್ ಎ ಕ್ಯಾಲ್ಕುಲೇಟೆಡ್, ಕಾಸ್ಟ್-ಅಪ್, ಬ್ಯಾಲೆನ್ಸ್ಡ್, ಪ್ರೌಡ್ ಹೌಸ್. ಗ್ರಾಡ್ ಚಿಲ್ಡ್ರನ್ ಹ್ಯಾವ್ ಎವ್ರಿಥಿಂಗ್ ಇನ್ ದೇರ್ ಹೌಸ್. ಎಲ್ಲ ಇದೆ ಮಕ್ಳಿಗೆ ಮನೆಯಲ್ಲಿ. ಕ್ಯಾಬಿನೆಟ್ಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಸೈನ್ಸಸ್ ಟು ಲಿಟಲ್ ಕಂಕಾಲಜಿಕಲ್ ಕ್ಯಾಬಿನೆಟ್. ಕಂಕಾಲಜಿಕಲ್ ಈ ಅದಿರನ್ನು ಕನ್ವರ್ಟ್ ಮಾಡ್ತಕ್ಕಂಥ ಒಂದು, ಅಲ್ಲಿ ಹೇಗೆ ಅದರಿಂದ ಲೋಹ ತೆಗಿಬೋದು ಲ್ಯಾಬ್ನಲ್ಲಿ ತೆಗಿತಾರಲ್ಲ, ಅದು ಆ ರೀತಿಯದ ಒಂದು ಕ್ಯಾಬಿನೆಟ್ ಇದೆ. ಅವ್ರ ಮನೆಯಲ್ಲೇ ಆ ಪ್ರಯೋಗ ಮಾಡಿ ನೋಡ್ಬೋದು. ಆ್ಯಂಡ್ ಲಿಟಲ್ ಮೆಟಲರ್ಜಿಕಲ್ ಅಂದರೆ ಅಲ್ಲೇ ಪಾತ್ರೆಗಳಿಗೆಲ್ಲ ಅಲ್ಲೇ ಮಾಡ್ತಾರೆ ನೋಡಿ, ಅದು ಮೆಟಲರ್ಜಿಕಲ್ ಅಂದರೆ ಹೇಗೆ ಲೋಹಗಳನ್ನು ಕಾಯಿಸೋದು, ಬಿಸಿಗೆ ಹಾಕೋದು, ಇದನ್ನೆಲ್ಲ ಅಲ್ಲೇ ಪ್ರಾಕ್ಟಿಕಲ್ಲಾಗಿ. ಮೆಟಲರ್ಜಿಕಲ್ ಲ್ಯಾಬ್ ಇದೆ, ಕಂಕಾಲಜಿಕಲ್ ಲ್ಯಾಬ್ ಇದೆ, ಮಿನರಾಲಜಿಕಲ್ ಕ್ಯಾಬಿನೆಟ್ಸ್ ಇದೆ. ಆ್ಯಂಡ್ ದ ಸ್ಪೆಸಿಮೆನ್ಸ್ ಆರ್ ಆಲ್ ಅರೇಂಜ್ಡ್ ಆ್ಯಂಡ್ ಲೇಬಲ್ಡ್. ಎಲ್ಲ ಥರ ಸ್ಪೆಸಿಮೆನ್ಸ್ ಇದೆ, ದೇ ಆರ್ ಆಲ್ ಅರೇಂಜ್ಡ್. ಲೈಕ್ ನೀವು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನೋಡ್ತಿರಲ್ಲ, ಲ್ಯಾಬ್ರೇಟ್ರಿನಲ್ಲಿ ಸೈನ್ಸ್ ಲ್ಯಾಬ್ಗೆ ಹೋದರೆ, ನೀವು ಝುವಾಲಜಿ ಲ್ಯಾಬ್ಗೆ ಹೋದರೆ ಅಲ್ಲಿ ಪ್ರಾಣಿಗಳನ್ನೆಲ್ಲ ಒಂದೊಂದು ಇದಕ್ಕೆ ಹಾಕಿ ಇಟ್ಟಿರ್ತಾರೆ, ಬಾಕ್ಸ್ಗಳಿಗೆ ಹಾಕಿ, ಒಂದು ಗಾಜಿನ ಶೀಶೆ ಒಳಗಡೆ ಮುಚ್ಚಲ ಇರ್ತಕ್ಕಂಥ ಒಂದು ಟ್ಯಾಂಕ್ಗಳಲ್ಲಿ ಹಾಕಿ ಸ್ಮಾಲ್ ಟ್ಯಾಂಕ್ಸಲ್ಲಿ ಹಾಕಿಟ್ಟಿರ್ತಾರಲ್ಲ, ಆ ಥರ ಇಲ್ಲಿನೂ ಅವ್ರಿಗೆಲ್ಲ ಅರೇಂಜ್ಡ್, ಲೇಬಲ್ಡ್ ಆ್ಯಂಡ್ ದ ಬಿಟ್ಸ್ ಆಫ್ ಸ್ಟೋನ್ ಆ್ಯಂಡ್ ಓರ್ as though they might have been broken from the parent substances by those tremendously hard instruments. Mr. Gradgrind walks in a hopeful and satisfied frame of mind. He is very satisfied at his performance in the school. He is walking home. He is an affectionate father after his manner. In his own way, he is an affectionate father. He would probably have described himself as an eminently practical father. ತನ್ನನ್ನು ತಾನು he himself has described as an eminently father, eminently samartha, practical, very practical father. He has a particular pride in the phrase eminently practical. ಈ eminently practical ಫ್ರೇಸಲ್ಲಿ, ಪದಪುಂಜದಲ್ಲಿ ಅದನಿಗೆ ಬಹಳ ಒಂದು ಹೆಮ್ಮೆ, ಸಂತೋಷ, ವಿಚ್ ಈಸ್ ಕನ್ಸಿಡರ್ಡ್ ಟು ಹ್ಯಾವ್ ಎ ಸ್ಪೆಷಲ್ ಅಪ್ಲಿಕೇಶನ್ ಟು ಹಿಮ್. He is referred to by some Cocktowner at all the meetings in Cocktown, whatsoever the subject of such meetings. ಯಾವ meeting subject ಏನಾರು ಆಗಿರಲಿ, his name was referred in all the meetings of the Cocktown as an eminent father of Cocktown, and this always has pleased him, and he knows it to be his due, but his due is acceptable. When he reaches the neutral ground upon the outskirts of the town, towards his home. He comes to a neutral ground, which is neither town nor country. ಅದು ಹಳ್ಳಿನೂ ಅಲ್ಲ, ಸಿಟಿನೂ ಇಲ್ಲ, ಮಧ್ಯದಲ್ಲಿ ಇದೆ ಅದು ಆ ಜಾಗ. His ears are invaded by the sound of music. Suddenly, all of a sudden, the sound of music was filled. His ears were filled with the sound of music, the clashing and banging band attached to the horse riding establishment. ಅಲ್ಲೊಂದು ಹಾರ್ಸ್ ರೈಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಅಲ್ಲಿಂದ ಬ್ಯಾಂಗಿಂಗ್ ಸೌಂಡ್ ಬರ್ತಾ ಇದೆ, ಕ್ಲಾಶಿಂಗ್ ಸೌಂಡ್ ಬರ್ತಾ ಇದೆ. ಇನ್ ಎ ವುಡನ್ ಪೆವಿಲಿಯನ್ ಈಸ್ ಇನ್ ಎ ಫುಲ್ ಬ್ರೇ. ಎ ಫ್ಲ್ಯಾಗ್ ಫ್ಲೋಟಿಂಗ್ ಫ್ರಮ್ ದ ಸಮ್ಮಿಟ್ ಆಫ್ ದ ಟೆಂಪಲ್ ಪ್ರೊಕ್ಲೈಮ್ಸ್ ಟು ಮ್ಯಾನ್ಕೈಂಡ್ ದಟ್ ಇಟ್ ಈಸ್ ಲೇಡೀಸ್ ಹಾರ್ಸ್ ರೈಡಿಂಗ್. ಟೆಂಪಲ್ ತುದಿಯಲ್ಲಿ ಮೇಲೆಡೆ ಗೋಪುರದ ಮೇಲೆ
ಒಂದು ಫ್ಲ್ಯಾಗ್ ಇದೆ, ಅದರ ಮೇಲೆ ಈ ಲೆಟರ್ಸ್ ಇದೆ. ಸ್ಲೇರಿ ಇಸ್ ಹಾರ್ಸ್ ರೈಡಿಂಗ್. ಸ್ಲೇರಿ ಹಿಮ್ಸೆಲ್ಫ್ ಟೇಕ್ಸ್ ದ ಮನಿ ಅಟ್ ಎ ಸ್ಟೌಟ್ ಮಾಡರ್ನ್ ಸ್ಟ್ಯಾಚ್ಯೂ ವಿತ್ ಮನಿ ಬಾಕ್ಸ್. ಅಲ್ಲಿ ಮುಂದೆ ಒಂದು ದೊಡ್ಡ ಸ್ಟೌಟ್ ಮಾಡರ್ನ್ ಸ್ಟ್ಯಾಚ್ಯೂ ಇದೆ, ಅದರೊಳಗಡೆಗೆ ಮನಿ ಬಾಕ್ಸ್ನ ಸ್ಲೇರಿ ಹಿಮ್ಸೆಲ್ಫ್ ಕಲೆಕ್ಟ್ಸ್ ಮನಿ ಫ್ರಮ್ ದೇರ್ ಇನ್ ಅನ್ ಎಕ್ಲಿಸಿಯಾಸ್ಟಿಕಲ್ niche of clear Gothic architecture. Miss Josephine Sleary, his daughter, as some very long and very narrow strips of painted bill have announced, is then inaugurating the entertainment with her graceful equestrian Trillian flower act. ನಮ್ಮ ಮಗಳು ಜೋಸೆಫಿನ್ ಸ್ಲೇರಿ is going to perform the first performance, equestrian ಹಾರ್ಸ್ ರೈಡಿಂಗ್ ಪರ್ಫಾರ್ಮೆನ್ಸ್. ಸರ್ಕಸಲ್ಲಿ ಅವಳು ಮೊದಲ ಟ್ರೈಲಿಯನ್ ಫ್ಲವರ್ ಆ್ಯಕ್ಟನ್ನು ಅವಳು ಪರ್ಫಾರ್ಮ್ ಮಾಡ್ತಿದ್ದಾಳೆ, ರೆಡಿ ಆಗ್ತಿದ್ದಾಳೆ. ಅಮಾಂಗ್ ದ ಅದರ್ ಪ್ಲೀಸಿಂಗ್ ಬಟ್ ಆಲ್ವೇಸ್ ಸ್ಟ್ರಿಕ್ಟ್ಲಿ ಮಾರಲ್ ವಂಡರ್ಸ್. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಆ್ಯಕ್ಟಿಂಗ್ ಏನು, ಆಲ್ವೇಸ್ ಪ್ಲೀಸಿಂಗ್ ಆ್ಯಂಡ್ ಬಟ್ ಸ್ಟ್ರಿಕ್ಟ್ಲಿ ಮಾರಲ್ ವಂಡರ್ಸ್. ಸಿಗ್ನಾರ್ ಜೋಪ್ ಈಸ್ ಟು ಎಲಿಸಿಟೇಟ್ ದ ಡೈವರ್ಟಿಂಗ್ accomplishments of his highly trained performing dog Mary Lex. He has a dog to perform with him. His performance is the performance of fool in a circus, and he performs his action with his dog Mary Legs. He is also to exhibit his astounding feat of throwing 7,500 weight in rapid succession backhanded over his head, and he is to enliven the varied performances at frequent intervals with his Shakespearean. ಅದರ ಜೊತೆಗೆ ಅವನ ರೆಗ್ಯುಲರ್ ಪರ್ಫಾರ್ಮೆನ್ಸ್ ಜೊತೆಗೆ ಬ್ಯಾಕ್ವರ್ಡ್ 700 ವೆಯ್ಟನ್ನು ಅವನು ಹಿ ಈಸ್ ಗೋಯಿಂಗ್ ಟು ಬ್ಯಾಕ್ ಹ್ಯಾಂಡ್ ಇಟ್ ಓವರ್ ಇಸ್ ಹೆಡ್, ಇದು ತಿರುಗಿಸೋದು. ಆ್ಯಂಡ್ ಜೊತೆಗೆ ಹಿ ಈಸ್ ಗೋಯಿಂಗ್ ಟು enact some Shakespearean quips and retorts in order to enlighten the audience. Lastly, he is to wind them up by appearing in his favorite character of Mr. William Button. Finally, he will appear in the character of Mr. William Button of Tule Street in the highly novel and laughable hippo comedietta of the Taylor's Journey to Brentford. ಈ ಒಂದು ರೋಲನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಥಾಮಸ್ ಗ್ರಾಡ್ರಿನ್ ಟೇಕ್ಸ್ ನೋ ಹೀಡ್ ಆಫ್ ದೀಸ್ ಟ್ರಿವಿಯಾಲಿಟೀಸ್. He observes all those things, but it seems very trivial things to him. ತುಂಬ ಕ್ಷುಲ್ಲಕವಾದದ್ದು ಅನಿಸುತ್ತೆ. So he doesn't take any interest in that, but passes on as a practical man ought to pass on. But the turning of the road takes him by the back of the booth. ರಸ್ತೆ ತಿರುಗಿಕೊಂಡು ಹೋದಾಗ he comes to the back of the booth, where a number of children are congregated in a stealthy attitude. Gathered in a stealthy, ಕಳ್ಳರ ಥರ ಸೇರ್ಕೊಂಡಿದ್ದಾರೆ. Striving to peep in at the hidden glories of the place. ಆ ಸರ್ಕಸ್ ಒಳಗಡೆಗೆ ದೇ ಆರ್ ಟ್ರೈಂಗ್ ಟು ಪೀಪ್ ಇನ್, ಇಣಕಿ ನೋಡ್ತಾ ಇದ್ದಾರೆ. He stops and recognizes them as the children from the model school. ನೋಡಿದ್ರೆ ಅವ್ರು ಯಾರು? They are from the model school. Among them are his own metallurgical Louisa. ಅವರ ಆ ಗುಂಪಲ್ಲಿ ತನ್ನ ಮಗಳು ಮೆಟಲರ್ಜಿಕಲ್ ಲೂಯಿಸಾ ಆ್ಯಂಡ್ ಹಿಸ್ ಓನ್ ಮ್ಯಾಥಮೆಟಿಕಲ್ ಥಾಮಸ್. ಅಬೇಸಿಂಗ್ ಅಂದರೆ ಅವರವರ ಸಬ್ಜೆಕ್ಟಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರೋದಕ್ಕೆ ಮೆಟಲರ್ಜಿಕಲ್ ಅಂತಾನೆ, ಮ್ಯಾಥಮೆಟಿಕಲ್ ಅಂತ ಥಾಮಸ್ ಹೇಳ್ತಾನೆ. ಅಬೇಸಿಂಗ್ ಹಿಮ್ಸೆಲ್ಫ್ ಆನ್ ದ ಗ್ರೌಂಡ್ ಟು ಕ್ಯಾಚ್ ಬಟ್ ಎ ಹೂಫ್ ಆಫ್ ದ ಗ್ರೇಸ್ಫುಲ್ ಇಕ್ವೆಸ್ಟ್ರಿಯನ್ ಟೈರೋಲಿಯನ್ ಫ್ಲವರ್ ಆ್ಯಕ್ಟ್. ಹಿ ಬಿಕಮ್ಸ್ ಡಮ್ ವಿತ್ ಅಮೇಸ್ಮೆಂಟ್. ತನ್ನ ಮಗಳನ್ನ ಮಾಡೆಲ್ ಚಿಲ್ಡ್ರನ್ ಅಂತ ಅಂದ್ಕೊಂಡಿದ್ರೆ ಈ ರೀತಿ ಸರ್ಕಸ್ಗೆ ಏನಕ್ಕೆ ನೋಡೋಕ್ಕೆ ದೇ ಸ್ಟ್ರಗ್ಲಿಂಗ್ ಲೈಕ್ ಎನಿಥಿಂಗ್. ಆ್ಯಂಡ್ ಹಿ ಬಿಕಮ್ಸ್ ಡಮ್, ಮೂಕ ವಿಸ್ಮಿತನಾಗಿ ನಿಂತುಬಿಟ್ಟ. ಕ್ರಾಸಸ್ ಟು ದ ಸ್ಪಾಟ್ ಆ್ಯಂಡ್ ಕಾಲ್ಸ್ ದೆಮ್ ಔಟ್. ಅಲ್ಲಿ ಹೋಗಿ ಕರಿತಾನೆ ಅವರನ್ನು, ಹೆಸರಿಡ್ದು. ಬೋತ್ ರೈಸ್ ಆ್ಯಂಡ್ ರೆಡ್ ಆ್ಯಂಡ್ ಡಿಸ್ಕನ್ಸರ್ಟೆಡ್. ಇಬ್ಬರು ಎದ್ದು ಬರ್ತಾರೆ. ದೇ ಹ್ಯಾವ್ ಬಿಕಮ್ ವೆರಿ ರೆಡ್. ಬಟ್ ಲೂಯಿಸಾ ಲುಕ್ಸ್ ಅಟ್ ಹರ್ ಫಾದರ್ ವಿತ್ ಮೋರ್ ಬೋಲ್ಡ್ನೆಸ್ ದ್ಯಾನ್ ಥಾಮಸ್. Thomas is afraid to look at his father, but Louisa is not afraid of her father. She boldly looks at him, and indeed Thomas does not look at him, but gives himself up to taken home like a machine. He follows him like a machine. I quote and unquote. In the name of wonder, idleness and folly, says Mr. Gradgrin. Wonder, idleness, folly, leading each away by a hand. What do you do here? I quote and unquote, wanted to see what it was like. ಅದೇನು ಅಂತ ನೋಡಬೇಕು ಆಗಿತ್ತು, ಅದಕ್ಕೆ ನಿಂತಿದ್ವಿ. Louisa replies,
There is an air of jaded sullenness in them both, and particularly in Louisa, struggling through the dissatisfaction of her face. There is a light, a fire, a starred imagination, keeping life in itself. ಅವಳ ಮುಖದಲ್ಲಿ ಆಲ್ರೆಡಿ there is a ಲೈಟ್, ಎ ಫೈರ್, ಎ ಸ್ಟಾರ್ಡ್ ಇಮ್ಯಾಜಿನೇಷನ್, ಏನು ಕಲ್ಪನೆ ಬಂದ್ಬಿಟ್ಟಿದೆ, ಒಂದು ಹೊಳಪು ಬೆಂಕಿ ಬಂದಿದೆ. There is also dissatisfaction because she is disturbed by her father to enjoy while she was enjoying the scene, and she is struggling through that dissatisfaction somehow, which brightens its expression. She is a child of 15 or 16. 15 ಅಥವಾ 16 ವರ್ಷ ಇರಬೇಕು. ವಿಲ್ ಸೂನ್ ಟು ಬಿಕಮ್ ಎ ವುಮನ್ ಆಲ್ ಅಟ್ ಒನ್ಸ್. ಗಾರ್ಗನ್ ಯೋಚನೆ ಮಾಡ್ತಾರೆ, ಇನ್ನೇನು ಇವಳು ಒಂದು ಹೆಂಗಸಾಗಿ ಇವಳು ರೂಪುಗೊಳ್ತಾಳೆ. ಹುಡುಗಿ ಆಗಿದ್ದಾಳೆ ಈಗ, 15-16 ವರ್ಷದ ಹುಡುಗಿ, ಇನ್ನೇನು ಅವಳು ಒಂದು ಹೆಣ್ಣಾಗ್ತಾಳೆ, ಅವಳಿಗೆ ಒಂದು ಹೆಂಗಸಾಗ್ತಾಳೆ ಈಗ. ಅವರ್ ಫಾದರ್ ಥಿಂಕ್ಸ್ ಸೊ ಸಿ ಲುಕ್ಸ್ ಅಟ್ ಹರ್, ಶಿ ಈಸ್ ಪ್ರೆಟಿ, ತುಂಬ ಸುಂದರವಾಗಿದ್ದಾಳೆ, ಆ್ಯಂಡ್ ವುಡ್ ಹ್ಯಾವ್ ಬೀನ್ ಸೆಲ್ಫ್ ಫಿಲ್ಡ್ ಬಟ್ ಫಾರ್ ಹರ್ ಬ್ರಿಂಗಿಂಗ್ ಅಪ್. ಅವಳು ಶಿ ವುಡ್ ಹ್ಯಾವ್ ಬಿಕಮ್ ಎ ವುಮನ್ ಆಫ್ ಸೆಲ್ಫ್ ಫಿಲ್ಡ್, ತನಗಿಷ್ಟ ಬಂದಾಗೆ ಆಗ್ಬಿಡ್ತಾ ಇದ್ಲೇನೋ. ಬಟ್ ಶಿ has been brought up in a way not to go on her way, pursue on her way. He says to Thomas, ಅದರಿಂದ ಮಗಳಿಗೇನು ಹೇಳೋಕ್ಕೋಗಲ್ಲ, ಮಗಂಗೆ ಕೇಳ್ತಾರೆ, that it is difficult to believe that he with his education, ಈ ಥರ ಎಜುಕೇಷನ್ ಕೊಟ್ಟಿದ್ದೀನಿ, ಆ್ಯಂಡ್ ರಿಸೋರ್ಸಸ್ should have brought his sister to a scene like this. ನಿನ್ನ ತಂಗಿನ ಈ ಥರದೊಂದು ಸೀನ್ಗೆ ಕರ್ಕೊಂಬಂದಿದೆಯಲ್ಲ ನೀನು, ಇಷ್ಟೆಲ್ಲ ಎಜುಕೇಷನ್ ಕೊಟ್ಟಿದ್ದೀನಿ, ನಿಂಗೆ ಏನು ಕಡಿಮೆ ಆಗಿದೆ, ಮನೇಲಿ ಎಲ್ಲ ಥರದ್ದು ರಿಸೋರ್ಸಸ್ ಇದೆ ನಿನಗೆ. ವೈ ಹ್ಯಾವ್ ಯು ಬ್ರಾಟ್ ಯುವರ್ ಸಿಸ್ಟರ್ ಟು ದ ಸೀನ್ ಲೈಕ್ ದ್ಯಾಟ್? ಐ ಕೋಟ್ ಅಂಡ್ ಅನ್ಕೋಟ್, ಐ ಬ್ರಾಟ್ ಹಿಮ್ ಫಾದರ್, ಸೆಡ್ ಲೂಯಿಸಾ ಕ್ವಿಕ್ಲಿ. ಐ ಆಸ್ಕ್ಡ್ ಹಿಮ್ ಟು ಕಮ್. ಅವನೆಲ್ಲಪ್ಪ ಕರ್ಕೊಂಬಂದಿದ್ದು, ನಾನು ಕರ್ಕೊಂಬಂದಿದ್ದು. ಐ ಕೋಟ್ ಅಂಡ್ ಅನ್ಕೋಟ್, ಐ ಆಮ್ ಸಾರಿ ಟು ಹಿಯರ್ ಇಟ್. ತುಂಬ ಬೇಜಾರಾಗ್ತಿದೆ ಅದನ್ನು ಕೇಳಿಸ್ಕೊಳಕ್ಕೆ. It makes Thomas no better. Thomas, what an education I have given to you, but you have become no better, and it makes you worse, Louisa. ನೀನು ಬೆಟರ್ ಆಗಿಲ್ಲ Louisa, you have become worse. ನೀನು ವರ್ಸ್ ಆಗಿಬಿಟ್ಟಿಯಲ್ಲ. She looks at her father again, but no tear falls down her cheek. ಅವಳೇನು ಅಳ್ತಾ ಇಲ್ಲ. She is very bold. He tells them that he is amazed to find them in such a degraded position. ಈ ಥರ ಡಿಗ್ರೇಡೆಡ್ ಪೊಸಿಷನಲ್ಲಿ ಅಲ್ಲಿ ಸರ್ಕಸ್ ಅಲ್ಲಿ ಹೋಲಲ್ಲಿ ಇಣಕ್ಕೆ ನೋಡ್ತಾ ಇದ್ದೀರಲ್ಲ ನೀವು. ಹ್ಯಾವಿಂಗ್ ಅಕ್ವೈಂಟೆಡ್ ಟು ದ ಸೈನ್ಸಸ್, ಸೈನ್ಸ್ ಕಲಿಸಿದ್ದೀನಿ, ಫ್ಯಾಕ್ಟ್ಸ್, ಆ್ಯಂಡ್ ಹ್ಯಾವ್ ಬೀನ್ ಟ್ರೈನ್ ಟು ಮ್ಯಾಥಮೆಟಿಕಲ್ ಎಕ್ಸಾಕ್ಟ್ನೆಸ್. ನಿಮ್ಮನ್ನ ಎಷ್ಟು ಎಕ್ಸಾಕ್ಟ್ನೆಸ್ಸಲ್ಲಿ ನಾನು ಟ್ರೈನ್ ಮಾಡಿದ್ದೀನಿ ಅಂತಂದರೆ ಟು ದ ಮ್ಯಾಥಮೆಟಿಕಲ್ ಎಕ್ಸಾಕ್ಟ್ನೆಸ್. Lisa says that she was tired. He astonishingly asked what she was tired of. Lisa ಹೇಳ್ತಾಳೆ, ಎಸ್ ಯು ಹ್ಯಾವ್ ಗಿವನ್ ಅಸ್ ಗುಡ್ ಎಜುಕೇಷನ್ ಬಟ್ ಐ ಆಮ್ ಟಯರ್ಡ್ ಅಂತಾಳೆ. ಅವರು ಆಶ್ಚರ್ಯ ಆಗ್ತಾರೆ. ವಾಟ್ ಆರ್ ಯು ಟೈರ್ಡ್ ಆಫ್? ಏನಾ ನಿನಗೆ ಟಯರ್ಡ್, ಸಾಕಾಗ್ಬಿಟ್ಟಿದೆ ಅಂತಿದೆಯಲ್ಲ, ಏನದು? ಶಿ ರಿಪ್ಲೈಸ್ ದಟ್ ಶಿ ವಾಸ್ ಟಯರ್ಡ್ ಆಫ್ ಎವ್ರಿಥಿಂಗ್. ಎಲ್ಲ ಬೇಜಾರಾಗ್ಬಿಟ್ಟಿದೆ, ನಿಮ್ಮ ಮ್ಯಾಥ್ಸು, ಸೈನ್ಸು, ಫ್ಯಾಕ್ಟ್ಸು. ಆಯ್ಕೊಟ್ರೆ ನನಗೆ ಸೇ ನಾಟ್ ಎ ವರ್ಡ್. ರಿಟರ್ನ್ ಮಿಸ್ಟರ್ ಗ್ರಾಡ್ಫಿನ್, ಯು ಆರ್ ಚೈಲ್ಡಿಶ್. ಚೈಲ್ಡಿಶ್ ಬೇರೆ, ಚೈಲ್ಡ್ ಲೈಕ್ ಬೇರೆ. ಚೈಲ್ಡಿಶ್ ಅಂತ ಅಂದರೆ ಫೂಲಿಶ್, ದಟ್ ಮೀನ್ಸ್ ಫೂಲಿಶ್. ಚೈಲ್ಡ್ ಲೈಕ್ ಮೀನ್ಸ್ ಇನ್ನೋಸೆಂಟ್ ಲೈಕ್ ಎ ಚೈಲ್ಡ್ ಅಂತ. ಚೈಲ್ಡ್ ಲೈಕ್ಗೂ ಚೈಲ್ಡಿಶ್ಗೂ ದಿಸ್ ಇಸ್ ದ ಡಿಫ್ರೆನ್ಸ್. ಈಸ್ ನಾಟ್ ಕಾಲಿಂಗ್ ಅರ್ ಚೈಲ್ಡ್ ಲೈಕ್, ಈಸ್ ಕಾಲಿಂಗ್ ಅರ್ ಚೈಲ್ಡಿಶ್. ಹೌ ಫೂಲಿಶ್ ಯು ಆರ್, ಸ್ಟುಪಿಡ್, ಇಡಿಯಟ್ ಅಂತ ಹೇಳ್ತಿರೋದು. ಐ ವಿಲ್ ಹಿಯರ್ ನೋ ಮೋರ್. He does not speak again until they have walked some half a mile in silence. ಒಂದು ಅರ್ಧ ಮೈಲಿ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾರೆ. ದೆನ್ ಹಿ ಗ್ರೇವ್ಲಿ ಬ್ರೇಕ್ಸ್ ಔಟ್ ವಿತ್, ಐ ಕೋಡ್ ವಾಟ್ ವುಡ್ ಯುವರ್ ಬೆಸ್ಟ್ ಫ್ರೆಂಡ್ ಸೇ ಲೂಯಿಸಾ? ನಿನ್ನ ಬೆಸ್ಟ್ ಫ್ರೆಂಡ್ ಏನು ಹೇಳ್ತಾರೆ ನಿನಗೆ ನಿಂತಿದ್ದೆ ಸರ್ಕಸ್ ನೋಡ್ಕೊಂಡು ಅಂದರೆ? ಡು ಯು ಅಟ್ಯಾಚ್ ನೋ ವ್ಯಾಲ್ಯೂ ಟು ದೇರ್ ಗುಡ್ ಒಪಿನಿಯನ್ಸ್? ನಿನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ ನಾವು ಅದ್ರ ಬಗ್ಗೆ ನನಗೆ ಕೇರೇ ಇಲ್ವಾ? ಡೋಂಟ್ ಯು ಅಟ್ಯಾಚ್ ಎನಿ ವ್ಯಾಲ್ಯೂ ಟು ಯುವರ್ ಫ್ರೆಂಡ್ಸ್ ಒಪಿನಿಯನ್? ವಾಟ್ ವುಡ್ ಮಿಸ್ಟರ್ ಬೌಂಡಬೈ ಸೇ? Mr. Boundaby, your best friend, what would he say? At the mention of this name, Louisa looks stealthily at him. ಸುಮ್ಮನೆ ಒಂದ್ಸರಿ ಹೇಗೆ ನೋಡ್ತಾಳೆ ಬಾಂಡಬೈ ಅಂದ ತಕ್ಷಣ. ರಿಮಾರ್ಕಬಲ್ ಫಾರ್ ಇಟ್ಸ್ ಇಂಟೆನ್ಸ್ ಅಂಡ್ ಸರ್ಚಿಂಗ್ ಕ್ಯಾರೆಕ್ಟರ್. But he doesn't look at her. He goes on talking. All the way to Stone Lodge, he leads them as with grave indignation, repeatedly saying,
ವಿತ್ ಗ್ರೇವ್ ಇನ್ ಸೀರಿಯಸ್ ಇಂಡಿಗ್ನೇಷನ್, ಆ್ಯಂಗರ್, ಕೋಪದಲ್ಲಿ ಹೇಳ್ತಾ ಇದ್ದಾನೆ. ರಿಪೀಟೆಡ್ಲಿ ಸೇಯಿಂಗ್, ವಾಟ್ ವುಡ್ ಮಿಸ್ಟರ್ ಬೌಂಡವಿ ಸೇ, ವಾಟ್ ವುಡ್ ಮಿಸ್ಟರ್ ಬೌಂಡವಿ ಸೇ. ಇಲ್ಲಿ ನಿಂತಿರಲ್ಲ, ಗೊತ್ತಾದರೆ ಅವ್ರೇನು ಹೇಳ್ತಾರೆ, ಮಿಸ್ಟರ್ ಬೌಂಡವಿ ಏನು ಹೇಳ್ಬೋದು. ಆಸಿಫ್ ಮಿಸ್ಟರ್ ಬೌಂಡವಿ ಹ್ಯಾಡ್ ಬಿನ್ ಮಿಸಸ್ ಗ್ರಂಡಿ. ಮಿಸ್ಟರ್ ಬೌಂಡಬೈನ ಅವ್ರ ಹೆಂಡತಿ ಏನೋ ಅನ್ನಂಗೆ. ಅವ್ರ ಹೆಂಡತಿ ಏನು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಮಕ್ಳಿಗೆ ಏನಾಗ್ತದೆ ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರಿಗೇನು ಅನಿಸಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ವಾಟ್ ವುಡ್ ಮಿಸ್ಟರ್ ಬೌಂಡಬೈ ಸೇ. ಯಾವಾಗಲೂ ಅಷ್ಟೇ ನಾವು ನಮಗೇನು ನಮ್ಮದು ಪ್ರಯಾರಿಟೀಸ್ ಏನು ನಾವು ಅದನ್ನು ಬೇರೆಯವ್ರು ಏನು ಹೇಳ್ತಾರೆ, ಅವ್ರೇನಂತಾರೆ, ಇವ್ರೇನು ಹೇಳ್ತಾರೆ, ಯಾರೇನಂದರೆ ನಮಗೇನು, ಅದು ಇರಬೇಕು ಮನುಷ್ಯನಿಗೆ. ನಾವು ಸರಿಯಾಗಿ ನಮಗೆ ವಿ ಶುಡ್ ಕನ್ವಿನ್ಸ್ ಅವರ್ ಸೆಲ್ಸ್. ನಮಗೆ ನಾವು ಕನ್ವಿನ್ಸ್ ಮಾಡ್ಕೋಬೇಕು ಅಷ್ಟೇ. ಬಟ್ ಹೀ ಈಸ್ ವರಿಡ್ ವಾಟ್ ಮಿಸ್ಟರ್ ಬೌಂಡವಿ ಸೇ. I think I understand. I explained, I have made you understand the explanation of this chapter. If you have any doubt or query, push in the comment box. Take care.